ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಮಹಿಳೆಯರ ಕೂಲಿ ನೀಡದೆ ವಂಚನೆ ಆರೋಪ ಕೇಳಿ ಬಂದಿದೆ. ಚಿತ್ರಗುಪ್ಪ ತಾಲೂಕಿನ ಅರಣ್ಯ ಸಿಬ್ಬಂದಿಗಳಿಂದ ಇಲಾಖೆಯ ಶಾಶ್ವತ ಸಸ್ಯ ಕ್ಷೇತ್ರದಲ್ಲಿ ಮಹಿಳಾ ಕಾರ್ಮಿಕರಿಂದ ಸಸ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಸಿಕೊಂಡು ಹಣ ನೀಡದೇ ಇರುವುದು ಬೆಳಕಿಗೆ ಬಂದಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಹಿಡಿಶಾಪವನ್ನ ಮಹಿಳೆಯರು ಹಾಕ್ತಾ ಇದ್ದಾರೆ. ನೀರ್ಣ ಗ್ರಾಮದ 15ಕ್ಕೂ ಹೆಚ್ಚು ಮಹಿಳಾ ಕೂಲಿ ಆಳುಗಳು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ವಂಚನೆಯಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಮ್ಮ ಕೂಲಿ ನಮಗೆ ಕೊಡಿ ಅಂತ ಅಂಗಲಾಚಿ ಬೇಡಿರುವ ಘಟನೆ ನಡೆದಿದೆ. ನೀರ್ಣ ಗ್ರಾಮದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಮದರ್ಗಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಇಲಾಖೆಯ ಶಾಶ್ವತ ಸಸ್ಯ ಕ್ಷೇತ್ರವಿದೆ. ಅಲ್ಲಿ ಕೆಲಸ ಮಾಡಲು ಸುಮಾರು 2 ತಿಂಗಳ ಹಿಂದೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಲಿಗಾಗಿ ಈ ಮಹಿಳೆಯರನ್ನು ದಿನಗೂಲಿ ಲೆಕ್ಕದಲ್ಲಿ ಸುಮಾರು 10 ದಿನಗಳ ಕಾಲ ಪ್ರತಿದಿನ ಟಮ್ ವಾಹನದಲ್ಲಿ ಕರೆದುಕೊಂಡು ಹೋಗಿ ಸಾಯಂಕಾಲದ ಹೊತ್ತಿಗೆ ಮರಳಿ ನೀರ್ಣ ಗ್ರಾಮಕ್ಕೆ ಬಿಡುತ್ತಿದ್ದರು. ಮೊದಲ ದಿನ ಪ್ರತಿಯೊಬ್ಬರಿಗೆ ₹1,000 ಹಣವನ್ನು ಫೋನ್ಪೇ ಮಾಡಿದ್ದಾರೆ. ಆ ಬಳಿಕದ 9 ದಿನಗಳ ಕೂಲಿ ಹಣವನ್ನು ಇಲ್ಲಿಯವರೆಗೆ ನೀಡದೆ ವಂಚಿಸುತ್ತಿದ್ದಾರೆ. ನಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದ ಸಿಬ್ಬಂದಿಯನ್ನು ಉಳಿದ ಕೂಲಿ ನೀಡುವಂತೆ ಅನೇಕ ಬಾರಿ ಕೇಳಿದರೂ ಕೂಡ ಹಣ ಕೊಟ್ಟಿಲ್ಲ. ಅಲ್ಲಿನ ಅಧಿಕಾರಿ ಸಂತೋಷ್ ನಾಯ್ಕೋಡಿ ನಮ್ಮ ಹಾಜರಾತಿಯನ್ನು ನಮೂದಿಸಿಕೊಳ್ಳುತ್ತಿದ್ದರು. ಅವರನ್ನು ಅನೇಕ ಬಾರಿ ಸಂಪರ್ಕಿಸಿದೆವು, ಆದರೆ ಯಾವುದೇ ಫಲ ನೀಡಿಲ್ಲ. ಅನೇಕ ಬಾರಿ ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ಕೆಲಸ ಮಾಡಿದ ಶಾಶ್ವತ ಸಸ್ಯ ಕ್ಷೇತ್ರಕ್ಕೆ ತೆರಳಿದಾಗ ಅಲ್ಲಿ ನಮಗೆ ಉತ್ತರಿಸುವವರು ಯಾರೂ ಇರಲಿಲ್ಲ. ಬೆಳಗ್ಗೆಯಿಂದ ಸಂಜೆ ಹೊತ್ತಿನವರೆಗೆ ಇಲ್ಲಿ ಉಪವಾಸ ಕುಳಿತು ವಾಪಸ್ ಬಂದಿದ್ದೇವೆ. ದೂರವಾಣಿಯಲ್ಲಿ ಸಂಪರ್ಕಿಸಲು ಪ್ರಯತ್ನಿಸಿದರೂ ಸಂಪರ್ಕಕ್ಕೆ ಸಿಗುತ್ತಿಲ್ಲ. 10 ದಿನಗಳ ಕಾಲ ನಾವು ಬೆವರು ಸುರಿಸಿ ಕೆಲಸ ಮಾಡಿದ್ದೇವೆ. ನಾವು ಸಂಘದಲ್ಲಿ ಹಣ ಕಟ್ಟಬೇಕು, ನಮ್ಮಲ್ಲಿ ಹಣವಿಲ್ಲ. ಕೂಲಿ ಹಣ ನಮಗೆ ನೀಡಿ ಎಂದು ವೀರಭದ್ರಮ್ಮ ಜುಮ್ಮ, ಅಂಜನಾಬಾಯಿ ಮಾಳ್ಗೆ ಮತ್ತು ಅಲ್ಲಿರುವ ಅನೇಕ ಮಹಿಳೆಯರಾದ ಕಾಶಮ್ಮ ಲಾಡೆ, ಸವಿತಾ ದೊಡ್ಡಿ, ಸವಿತಾ ಔರಾದ್ ಸೇರಿದಂತೆ ಇತರರು ಒತ್ತಾಯವನ್ನು ಮಾಡಿದ್ದಾರೆ. ಸಸಿಯ ಪ್ಲಾಸ್ಟಿಕ್ ಚೀಲಕ್ಕೆ ಮಣ್ಣು ತುಂಬಲು ₹3 ಕೂಲಿಯಂತೆ ನಾವು ಪ್ರತಿದಿನ 500ಕ್ಕೂ ಹೆಚ್ಚು ಚೀಲಗಳಲ್ಲಿ ಮಣ್ಣು ತುಂಬುತ್ತಿದ್ದೇವೆ. ಅಂದಾಜು 10 ದಿನ ಕೆಲಸ ಮಾಡಿದ್ದೆವು. ಪ್ರತಿದಿನ ನಮಗೆ ₹1,500 ಕೂಲಿ ಹಣ ಸಿಗಬೇಕು. ಆದರೆ ಅರಣ್ಯ ಅಧಿಕಾರಿಗಳು ಕೇವಲ ₹1,000 ನೀಡಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಈಗ ನಿಮ್ಮ ಸಮಸ್ಯೆ ಏನದ? ನಮ್ಮ ಸಮಸ್ಯೆ ಅಂದ್ರೆ ದುಡ್ಡು ಕೊಡ್ತೇವೆ ಅಂತ ಕರ್ಕೊಂಡು ಹೋಗಿ ದುಡ್ಡೇ ಕೊಟ್ಟಿದ್ದು ಕೆಲಸ ಮಾಡಿ. ಯಾರು ಕರ್ಕೊಂಡು ಹೋಗ್ಯಾರ? ಮನೋಹರ್ ಕರ್ಕೊಂಡು ಹೋಗ್ಯಾರ. ಮನೋಹರ್ ಎಲ್ಲಿಗೆ? ಅಲ್ಲಿ ನರ್ಸರಿ ಕೆಲಸ. ನರ್ಸರಿ ಯಾವ ನರ್ಸರಿ? ನರ್ಸರಿ. ಮನೋಹರ್ ಕರ್ಕೊಂಡು ಹೋಗಿ ಎಷ್ಟು ದಿವಸ ಕರ್ಕೊಂಡು ಹೋಗ್ಯಾನ? 2 ತಿಂಗಳ 3 ಆಗದ. 2 ತಿಂಗಳು ಮುಗಿದು 3ನೇ ತಿಂಗಳು 2 ದಿನ ಏನ್ ಕೆಲಸ ಅಂತ ಕರ್ಕೊಂಡು ಹೋಗ್ಯಾನ? ಮಣ್ಣು ತುಂಬಲಕ್ರಿ ಪಾಕೆಟ್ ಆಗಿ ಮಾಡಕ್ ಪಾಕೆಟ್ ಮಣ್ಣು ತುಂಬಲಕ್ಕ. ಇದು ಯಾವ ಇಲಾಖೆಗೆ ಬರ್ತದಂದ್ರೆ ಹೇಳೇನೇನು ಈ ಇಲಾಖೆಗ ಹಿಂಗ ಅಂತ ಏನು ಹೇಳಿಲ್ಲ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತದೆ. ಈಗ ಅಲ್ಲಿ ನೀವು ಹೋಗಿದ್ಮ್ಯಾಗ ಮತ್ತೆ ಕೂಲಿ ಯಾಕೆ ಕೊಟ್ಟಿಲ್ಲ? ಮನೋಹರ್ ಕೊಟ್ಟಿಲ್ರಿ, ಅವರೇ ಹೇಳ್ಯಾರ, ಅವರಿಗೆ ಕೇಳಿದೇವ್ರಿ. ಈಗ ನೀವು ಮತ್ತು ಎಷ್ಟು ಈಗ 2 ತಿಂಗಳು 3 ತಿಂಗಳು ಹಿಂದೆ ದುಡ್ದಿರಿ? ಎಷ್ಟು ದಿವಸ ದುಡ್ದಿರಿ? 2 ತಿಂಗಳ ಹಿಂದೆ ದುಡ್ಡು. ಎಷ್ಟು ದಿನ ದುಡ್ದಿರಿ? 10 ದಿವಸ ದುಡ್ದಿರಿ. ಅಂದ್ರೆ ಕೂಲಿನೇ ಕೊಟ್ಟಿಲ್ಲ. 1000 ಕೊಟ್ಟಾರ್ರಿ ಮನುಷ್ಯ. ಮನುಷ್ಯಾಗ 1000 ಒಂದೊಂದು ದಿನ ಕೊಟ್ಟರೆ ಉಳಿದಿದ್ದೇನಪ್ಪ ಅಂದ್ರೆ 9 ದಿನ ಕೂಲಿ ಕೊಟ್ಟಿಲ್ಲ. ನಾವು 4 ಸಲ ಹೋಗಿದ್ದೇವ್ರಿ. ಈಗ ಮತ್ತೆ ನೀವು ಅವ್ರಿಗೆ ಕೂಲಿ ಕೇಳಕ್ ಹೋಗಿರಿ? ಹೋಗಿದ್ದೇವ್ರಿ. 5 ಸಲ ಹೋಗಿರಿ? 5 ಸಲ ಹೋಗಿದ್ದೇವೆ. 5 ಸಲ ಹೋಗ್ರಿ. ಏನಂತಾರ ಅವರು? ಈ ಸರ್ಗಳು ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳಿ ನಮ್ಗೆ ಹೆಂಗೂ ಕೇರೆ ಮಾಡಿಲ್ರಿ. ಊಟ ನೀರು ಇಲ್ದಪ್ಪೆ ಹಂಗೆ ಕುಂತ್ ಬಿಟ್ಟಿದ್ದೇವೆ. ಅಂದ್ರೆ ಈಗ ಮುಂದೆ ಹ್ಯಾಂಗ್ ಮಾಡ್ಬೇಕು? ಈಗ ಹ್ಯಾಂಗ್ ಮಾಡ್ಬೇಕ್ರಿ? ನಮ್ಮ ಊರಾಗ ರೈತರ ಅಂತೇಳಿ ಅವ್ರಿಗೆ ಸಮಸ್ಯೆ ಆಗಲ್ಲ ಅಂತೇಳಿ ನಮ್ಮಲ್ಲಿ ಅಧ್ಯಕ್ಷ ಸಂಸಾರ ಅಂತೇಳಿ ಅವ್ರಿಗೆ ಹೇಳಿದೇವಿ. ಅವ್ರ ಮ್ಯಾಗ ನಾವು ಬೇಡ್ಕೊಡ್ತೇವೆ. ಕೆಲಸ ಮಾಡಿಸಿಕೊಂಡು ಹಣ ನೀಡದೆ ವಂಚಿಸುತ್ತಿದ್ದ ತಾಲೂಕು ಉಪವಲಯ ಅರಣ್ಯಾಧಿಕಾರಿ ಸಂತೋಷ್ ನಾಯ್ಕೋಡಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಲಾಖೆ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವರ ಪರಿಶ್ರಮದ ಹಣ ನೀಡಿ ನ್ಯಾಯ ಒದಗಿಸಬೇಕು. ಉಪವಲಯ ಅರಣ್ಯಾಧಿಕಾರಿ ಸಂತೋಷ್ ನಾಯ್ಕೋಡಿಯನ್ನು ಕೂಡಲೇ ಅಮಾನತುಗೊಳಿಸಿ ಇಲಾಖಾ ವಿಚಾರ ಕೈಗೊಳ್ಳಬೇಕು ಎಂದು ಸಂಜೀವ್ ಕಿರಣ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನೀರ್ಣ ಅವರು ಆಗ್ರಹ ಮಾಡಿದ್ದಾರೆ. ನೀರ್ಣ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷ ಹಾಗೂ ಪ್ರಸ್ತುತ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಂಜೀವ್ ಕಿರಣ್ ನನ್ನ ಹೆಸರು. ಏನಪ್ಪ ಅಂದ್ರೆ ನಮ್ಮ ಓಣಿಯ ಕೆಲವು ದಲಿತ ಬಡ ಕೂಲಿ ಕಾರ್ಮಿಕ ಮಹಿಳೆಯರೇನಪ್ಪ ಅಂದ್ರೆ ಒಂದು 3 ತಿಂಗಳ ಹಿಂದೆ ಪಕ್ಕದೂರಲ್ಲಿ ಇರ್ತಕ್ಕಂಥ ಮದರ್ಗಿ ಅಂತಕ್ಕಂಥ ಗ್ರಾಮದ ಬಾಜುದಲ್ಲಿ ಇರ್ತಕ್ಕಂಥ ನರ್ಸರಿಗೆ ಏನು ಮಾಡಿದ್ರು ಅಂದ್ರೆ ಇವರಿಗೆ ಆ ಫಾರೆಸ್ಟ್ ಅಧಿಕಾರಿಗಳು ಒಂದು 3 ತಿಂಗಳ ಹಿಂದೆ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ರು. 3 ತಿಂಗಳ ಹಿಂದೆ ಕೆಲಸಕ್ಕೆ ಕರ್ಕೊಂಡು ಹೋಗಿ ಇಲ್ಲಿವರೆಗೆ ಅವರಿಗೆ ಯಾವುದೇ ಅವ್ರ ಕೂಲಿ ಹಣ ಬಿಡುಗಡೆ ಮಾಡಿಲ್ಲ.
ಅದಕ್ಕಾಗಿ ಮೊನ್ನೆ ಏನಪ್ಪ ಅಂದ್ರೆ ಅವರು ನನ್ನ ಹತ್ರ ಬಂದರು, ಹಿಂಗೆ 3 ತಿಂಗಳು ಹಿಡಿದು ನಾವು ಕೆಲಸ ಮಾಡಿದ್ದೇವೆ, ನಮ್ಗೆ ಯಾವುದೇ ಕೂಲಿ ಕೊಟ್ಟಿಲ್ಲ, ಅದಕ್ಕಾಗಿ ಏನಾರ ಮಾಡಿ ತಾವು ನಮ್ಮ ಕೂಲಿ ಕೊಡಬೇಕು, ಪರಿಹಾರ ಕೊಡಿಸ್ಬೇಕಂದಾಗ ನಾ ಏನಪ್ಪ ಅಂದ್ರೆ ಅವ್ರು ಯಾರು ಕರ್ಕೊಂಡು ಹೋಗಿದಾರ ಏನಿದೆ ಅಂಥೇಳಿ ಎಲ್ಲ ವಿಚಾರ ಮಾಡ್ದೆ. ಅವಾಗ ಅವ್ರು ನಂಬರ್ ಕೊಟ್ಟರು, ಶಿವಕುಮಾರ್ ನಾಯ್ಕೊಡೆ ಅಂಥೇಳಿ ಫಾರೆಸ್ಟ್ ಅಧಿಕಾರಿ ನಂಬರ್ ಕೊಟ್ಟರು. ನಾನು ಸುಮಾರು ಒಂದು 2-3 ಸಲ ಅವ್ರಿಗೆ 4 ಸಲ ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಅವ್ರಿಗೊಂದು ಮೆಸೇಜ್ ಆಗಿದೆ, ನಾನು ನಿರ್ಣಯ ಪಂಚಾಯತ್ ಅಧ್ಯಕ್ಷದಿಂದ ರಿಸೀವ್ ಮಾಡಿ. ಅವ್ರು ಅದಕ್ಕೂ ಕೂಡ ಸಂತೋಷ್ ನಾಯ್ಕೊಡೆ ಅವರಿಗೆ ನಾನು ಮೆಸೇಜ್ ಮಾಡ್ದೆ ವಾಟ್ಸಪ್ ಮುಖಾಂತರ, ನಾನು ನಿರ್ಣಯ ಪಂಚಾಯತ್ ಅಧ್ಯಕ್ಷ ಇದ್ದೀನಿ, ನೀವು ಕಾಲ್ ರಿಸೀವ್ ಮಾಡಿರಿ ಅಂತ. ರಿಸೀವ್ ಮಾಡಲಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾನು ಈ ಒಂದು ಪತ್ರಿಕೆ ಮಾಧ್ಯಮದವ್ರಿಗೆ ಮಾತಾಡ್ದ, ಈ ಥರ ನಮ್ಮಲ್ಲಿ ಬಡ ಇವತ್ತವ್ರೇನಪ್ಪ ಅಂದ್ರೆ ದಿನ ಇಡೀ ಕೆಲಸ ಮಾಡಿ ಸಾಯಂಕಾಲ ಕೂಲಿ ಕೊಟ್ಟಾಗ ಮಾತ್ರ ಅವ್ರ ಉಪಜೀವನ ನಡೀತದ. ಅಂತ ಪರಿಸ್ಥಿತಿ ಇರ್ತಕ್ಕಂಥ ಮಹಿಳೆಯರೇನಪ್ಪ ಅಂದ್ರ ಹೋಗಿ ದುಡ್ದಾರ. ಅವ್ರಿಗೇನಪ್ಪ ಅಂದ್ರೆ 3 ತಿಂಗಳಿಂದ ಸ್ಯಾಲ್ರಿನ ಅವ್ರ ಕೂಲಿನೇ ಕೊಟ್ಟಿಲ್ಲ, ಹಂಗಾಗಿ ಅವ್ರ ಪರದಾಡಂತ ಸ್ಥಿತಿ ಇದೆ. ಸುಮಾರು ಒಂದು 4-5 ಸಲ ಅವ್ರ ನರ್ಸರಿಗೆ ಅವ್ರ ಕೂಲಿಗಾಗಿ ಹೋದಾಗ ಯಾರು ಅವ್ರಿಗೆ ಸ್ಪಂದನೆ ಮಾಡಿಲ್ಲ. ಮತ್ತೇನಪ್ಪ ಅಂದ್ರೆ ಅವ್ರು ಉಪವಾಸ ಕುಂತಿ ರಿಟರ್ನ್ ಬಂದಾರ. ಹಾಗಾಗಿ ಏನಪ್ಪ ಅಂದ್ರ ಈ ಬಡ ಕೂಲಿ ದಲಿತ ಮಹಿಳೆಯರಿಗೆ ಏನಪ್ಪ ಅಂದ್ರ ವಂಚಿಸಿ ಕೂಲಿ ಕೊಡಲಾರ್ದ ಅಧಿಕಾರಿ ಏನಿದಾರ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಇವತ್ತ ಈ ಬಡ ಕೂಲಿ ಕಾರ್ಮಿಕರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು. ಒಂದು ವೇಳೆ ಒದಗಿಸ್ಕೊಡ್ಲಿಲ್ಲ ಮುಂದಿನ ದಿನಗಳಲ್ಲಿ ಹಲವು ಸಂಘಟನೆಗಳನ್ನು ತಗೊಂಡೇನಪ್ಪ ಅಂದ್ರ ನಾವು ರೋಡ್ ಬಂದ್ ಮಾಡೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಮ್ಮೊಂದು ಪತ್ರಿಕೆ ಮುಖಾಂತರ ಕೇಳ್ಕೊತೀನಿ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್.